आप देख रहे हैं बीजापुर इन्फो। मैं आपके साथ जाफर कलादगी। केंद्रीय राज्य मंत्री और बीजापुर से बीजेपी के लोकसभा चुनाव उम्मीदवार रमेश जिगजिणगी ने आज बीजापुर में मीडिया से बात करते हुए कहा कि इस बार के चुनाव में भी मोदी लहर बरकरार है। इस बार भी हम 300 से ज़्यादा सीट्स जीतेंगे। बीजापुर में चुनाव प्रचार के लिए प्रधानमंत्री नरेंद्र मोदी के आने की संभावना भी व्यक्त की जिगजिणगी ने। देखिए। ಇಲ್ಲ ಈಗ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಕ್ಷೇತ್ರದ ಹೆಡ್ ಕ್ವಾರ್ಟರ್ಸ್ಗಳಿಗೆ ಕ್ಷೇತ್ರದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಊರುಗಳಿಗೆ ನಿನ್ನೆ ನಮ್ಮ ಪಕ್ಷದ ಅಧ್ಯಕ್ಷ ನಾವು ಅರುಣ್ ಶಾಪೂರು ನಮ್ಮ ಕಾರ್ಯಕರ್ತರೆಲ್ಲ ಇಲ್ಲಿ ಇಂಡಿ ಭಾಗದಲ್ಲಿ ಒಳ್ಳೆ ಮೀಟಿಂಗ್ಗಳಾಗ ನಾವು ಯಾವತ್ತೂ ಅಷ್ಟು ಚೆನ್ನಾಗಿದೆ। ನೀವು ಚರ್ಚಾ ನೋಡಿ ಕಡೆ ಮೀಟಿಂಗ್ ಸಾಯಂಕಾಲ 8 ಗಂಟೆಗೆ ಹೋದರೆ ಅಲ್ಲಿ ಕುಂದ್ರಲಕ್ಕೆ ಜಾಗ ಇಲ್ಲ, ಅಷ್ಟೊಂದು ಜಾಗನೇ ಇಲ್ಲ ಅಂದರೆ ಅವನು ಅಷ್ಟು ಜನ ಸೇರಿಬಿಟ್ಟಿದ್ರು ಕಾರ್ಯಕರ್ತರು ಅಂತೇಳಿ। ಅದಕ್ಕೆ ಅದು ಯಾವುದು ನನಗೆ ಗೊತ್ತಿಲ್ಲ, ಬಟ್ ಅದರ ಪ್ರಭಾವ ಈ ರಾಜ್ಯದಲ್ಲಿ ಈ ಕ್ಷೇತ್ರದಲ್ಲಿ ಮೋದಿಯವರ ಅದು ನಮ್ಮ ಯಾರ್ದು ಅಲ್ಲ, ಮೋದಿಯವರ ಪ್ರಭಾವ ಅತ್ಯಂತ ಪ್ರಬಲವಾಗಿ ಈ ಕ್ಷೇತ್ರದಲ್ಲಿ ಒಟ್ಟಲ್ಲಿ ರಮೇಶ್ ಜಿಗಜಿಣಗಿ ಅವರು ಭಾರಿ ಲಕ್ಕಿ ಪರ್ಸನ್। ಒಂದ್ಸರಿ ಯಡಿಯೂರಪ್ಪ ಅಲೆಯಲ್ಲಿ, ಒಂದ್ಸರಿ ಮೋದಿ ಅಲೆಯಲ್ಲಿ, ಮತ್ತೆ ಈ ಬಾರಿ ಮೋದಿ ಅಲೆಯಲ್ಲಿ ನೋಡ್ರಿ ಅವರಲ್ಲೇ ಇಲ್ಲೇ ಇಲ್ಲಲ್ಲ ಅಂತ ಜನ ಅದು ನಾನು 100 ಕೊಟ್ಟಿದ್ದು ನನಗೆ ಏನೂ ಇಲ್ಲ। ನಾನೇನು ಭಾಳ ನನಗಿಂತ ಚಂದ ಜನ ಭಾಳ ಅದಾರ ದೇಶದಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಯಲ್ಲೂ ಕೂಡ ಅದಾರ। ಇದರಲ್ಲಿ ನನ್ನ ಪಾತ್ರ ಏನಿಲ್ಲ, ಆದರೆ ನನ್ನ ಸಲುವಾಗಿ ದೇವರ ಈ ಉದ್ಭವ ಮಾಡಿರ್ತಕ್ಕಂಥ ಒಂದು ಯೋಜನೆಗಳು ದೇವರೇ ಯೋಜನೆ ಆಗ್ತಾನೆ। ನಾ ಯಾವಾಗ ಕಷ್ಟದ ಸಮಯದಲ್ಲಿ ನಾನು ಇರ್ತೀನೋ ನನ್ನ ಸಲುವಾಗಿಯೇ ದೇವರ ತಾನಾಗೆ ಒಂದು ಯೋಜನೆಗಳನ್ನು ಹಾಕಿ ನನಗೆ ಅನುಕೂಲತೆಗಳನ್ನು ಮಾಡತಕ್ಕಂಥ ಪ್ರಯಾಸ ದೇವರನ್ನೇ ಮಾಡ್ತಾನೆ ಅಂಥೇಳಿ ನಾನು ನಂಬ್ಕೊಂಡಿದ್ದೆ। ಅದೇ ರೀತಿ 9 ಚುನಾವಣೆಗಳಲ್ಲಿ ಕೂಡ ಅದೇ ರೀತಿ ನಡೆದು ಬಂದದ, ಮುಂದೂ ಕೂಡ ಇದೇ ರೀತಿಯೇ ನಡೀತದೆ। ನೀವು ನೋಡಿ, ಇನ್ನೂ ನೋಡ್ಕೊಂಡು ಹೋಗಿ, ಈಗ ಶುರುವಾಗ್ಯದ ಅದೆಲ್ಲ ದೇವರ ಪ್ರಭಾವ ಜಾಸ್ತಿ ಈಗ ಶುರುವಾಗ್ಯದ, ಇನ್ನು ಮುಂದೆ ನೋಡ್ಕೊಂಡು ಹೋಗಿ ಯಾವ್ಯಾವ ರೀತಿ ಆಗ್ತದೆ। ಮೋದಿಯವರು ಖಂಡಿತ ಬಿಜಾಪುರ ಬರ್ತೇವೆ ಅಂತೇಳಿ ನಿನ್ನೆನೆ ಸುದ್ದಿ ನಮಗೆ ಬಂದದ, ಬಟ್ ಡೇಟ್ ತಿಳಿಸಿಲ್ಲ ಸರ್। ಈಗ ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಅವರು ಆಮಿಷ ಒಡ್ಡಿದ್ರು, ಅದಕ್ಕೆ ಅವರು ಹೋಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ IT ರೇಡ್ ಮಾಡಿಸಿದ್ದಾರೆ ಅಂತೇಳಿ ದೇವೇಗೌಡರು ಹೇಳಿದ್ದಾರೆ ಸರ್। ನಾವು ಇನ್ನೇನು ಹೇಳಿದ್ರಿ, ನಿನ್ನೆ ಹೇಳಿ ಮುಗಿಸಿಲ್ಲ ಇಲ್ಲ ಪದೇ ದೇವೇಗೌಡರು ಯಜಮಾನರು, ದೇಶದಲ್ಲಿ ಪ್ರಧಾನಮಂತ್ರಿ ಇದ್ದವರು, ತಾವು ಏನೇನು ಮಾಡ್ಯಾರ ಅವ್ರಿಗೆ ಸಾಕಷ್ಟು ಅನುಭವ, ಹಂಗೆ ಮಾಡ್ಯಾರ ತಿಳ್ಕೊಳ್ಳಿ ಬೇಕಾರ। ಅವ್ರೇನು ಮಾಡಿದ್ರೆ ನಮಗೆ ಗೊತ್ತಿಲ್ಲ, ಪ್ರಧಾನಮಂತ್ರಿ ಇದ್ದಾಗ ಇವರು ಹಂಗೆ ಮಾಡ್ಯಾರ ತಿಳ್ಕೊಳ್ಳಿ ಅವರು ದೇವೇಗೌಡರು। ಮೋದಿ ಮತ್ತೆ ಪ್ರಧಾನ ಅಲ್ಲ, ಸಿದ್ದರಾಮಯ್ಯ ಅದು ಬೇಕಾದ್ರೆ ಅದನ್ನು ಮಾಡಿ ತೋರಿಸ್ತಾರೆ ಅವರು। ಆ ರೀತಿ ಪ್ರಜಾಪ್ರಭುತ್ವ ಅವರು ಸಿದ್ದರಾಮಯ್ಯ ಹೇಳೋಣ ನಿಂತು ಬಿಡ್ತಾರೆ ಚುನಾವಣೆ। ಇದು ಪ್ರಜಾಪ್ರಭುತ್ವ, ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವಾಗಪ್ಪ ನಮ್ಮ ದೇಶ। ಅಂಥ ಒಂದು ಪ್ರಜಾಪ್ರಭುತ್ವ ಇರತಕ್ಕಂಥ ದೇಶದಲ್ಲಿ ಚುನಾವಣೆ ಬೇಡ ಅಂದರೆ, ಸಿದ್ದರಾಮಯ್ಯ ಬೇಡ ಅಂದ್ರೆ ನಿಂತು ಬಿಡ್ತದ, ನಿಲ್ಲಿಸೋಕ್ಕಾಗೋದಿಲ್ಲ। ಮತ್ತೆ 5 ವರ್ಷ ಬಂದ ಮೇಲೆ ಮತ್ತೆ ಚುನಾವಣೆ ಬರೋದು, ಮತ್ತೆ ನಾಮಿನೇಷನ್ ಹಾಕೋದು, ಕುಸ್ತಿ ಹಿಡಿಯೋದು, ಯಾರ್ಯಾರು ಟಮರಿ ಬಾರಿಸೋದು, ಯಾರ್ಯಾರು ಚಂದ ಕೇಳುತ್ತಾ ಜನ ಓಟಾಗ್ತಾರೆ। ಈ ಬಾರಿ ಚುನಾವಣೆ ಯಾರು ನಿಮಗೆ ಪಕ್ಕ ವಿರೋಧ ಅನಿಸ್ತಾ ಇದೆ? ತುಂಬ ನನಗೆ ವಿರೋಧಿ ಅಂತೂ ಅನಿಸ್ತದೆ, ಆದರೂ ಈ ಮೋದಿಯವರ ಅಲೆ ಒಳಗೆ ಅದಕ್ಕೆ ಇಲ್ಲ। ಮೋದಿಯವರೆಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ಅಲೆ ಪ್ರಾರಂಭ ಆಗಿದೆ, ಇಡೀ ಕ್ಷೇತ್ರ ತುಂಬ ಅಷ್ಟೇ ಅಲ್ಲ ದೇಶದ ತುಂಬ ಪ್ರಾರಂಭ ಆಗಿದೆ। ನಿನ್ನೆ ಹೇಳಿದ್ದೀನಿ 300 ಸೀಟ್ಗಿಂತೂ ಹೆಚ್ಚಿಗೆ ದೇಶದಲ್ಲಿ ಗೆದ್ದು ಬರ್ತಾವೆ। ನಮ್ಮ ಜಿಲ್ಲೆಯಲ್ಲೂ ಸುಮಾರು और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकॉन दबाना ना भूलिएगा। धन्यवाद।